ಈಗಂತೂ ಎಲ್ಲರ ಮನೆಯಲ್ಲೂ ಅಕ್ವೇರಿಯಂ ಇದ್ದೇ ಇರುತ್ತೆ. ಅಕ್ವೇರಿಯಂ ಇದ್ರೆ ಅಕ್ವೇರಿಯಂನಲ್ಲಿ ಇಡಬಹುದಾದ ವಾಸ್ತು ಮೀನುಗಳು ಯಾವುವು, ಈ ವಾಸ್ತು ಮೀನುಗಳ ಮಹತ್ವವೇನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅಕ್ವೇರಿಯಂನಲ್ಲಿ ಇಡಬಹುದಾದ ವಾಸ್ತು ಮೀನುಗಳು ಯಾವುವು, ಹಾಗೆ ವಾಸ್ತು ಮೀನುಗಳ ಮಹತ್ವವೇನು, ಹಾಗೆ ಕೆಲವು ಲಕ್ಕಿ ಫಿಶ್ ಅಂತಾನೆ ಹೆಸರಾಗಿರುವ ಕೆಲವು ಫಿಶ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾರಡೈಸ್ ಫಿಶ್ ವಾಸ್ತುಶಾಸ್ತ್ರದ ಪ್ರಕಾರ ಸ್ವರ್ಗ ಮತ್ತು ತೃಪ್ತಿ ಆಶಾವಾದದ ಸಂಕೇತವಾಗಿದ್ದು, ಈ ಮೀನನ್ನ ಮನೆಯ ಅಕ್ವೇರಿಯಂನಲ್ಲಿ ಇಡೋದ್ರಿಂದ ಸಂತೋಷ, ಭರವಸೆ ಮತ್ತು ಉತ್ತಮ ಜೀವನವನ್ನ ತರುತ್ತದೆ. ಗುಪ್ಪಿ ಫಿಶ್ ಅಭಿವೃದ್ಧಿ ಮತ್ತು ಉತ್ತಮ ಕಂಪನಗಳನ್ನು ಹೆಚ್ಚಿಸುವುದರ ಜೊತೆಗೆ ಫಲವತ್ತತೆಯ ಸಂಕೇತವಾಗಿದೆ. ಈ ಫಿಶ್ ಅರೋವಾನ ಫಿಶ್ ಯಶಸ್ಸು ಮತ್ತು ಅದೃಷ್ಟದ ಸಂಕೇತವಾಗಿದ್ದು, ಈ ಫಿಶ್ ಅನ್ನ ಮನೆಯ ಅಕ್ವೇರಿಯಂನಲ್ಲಿ ಇಡೋದ್ರಿಂದ ಮನೆಯ ಅಭಿವೃದ್ಧಿ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆ. ಗೋಲ್ಡ್ ಫಿಶ್ ಸಮೃದ್ಧಿ ಮತ್ತು ಅದೃಷ್ಟವನ್ನ ತರುವುದರ ಜೊತೆಗೆ ಆರ್ಥಿಕ ಭದ್ರತೆ ಮತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸುತ್ತದೆ. ಕೋಯಿ ಫಿಶ್ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದರ ಜೊತೆಗೆ ನಕಾರಾತ್ಮಕ ಶಕ್ತಿಯನ್ನು ಹಿಮ್ಮೆಟ್ಟಿಸುತ್ತದೆ, ಧೈರ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸಿಯೋಮಿಸ್ ಫೈಟಿಂಗ್ ಫಿಶ್ ಸಾಮರಸ್ಯ, ಶಾಂತಿಯನ್ನು ಹೆಚ್ಚಿಸುವುದರ ಜೊತೆಗೆ ಕಡಿಮೆ ಒತ್ತಡವನ್ನುಂಟು ಮಾಡುತ್ತದೆ. ಇವುಗಳಲ್ಲದೆ ಮನೆಯ ಅಕ್ವೇರಿಯಂನಲ್ಲಿ ಇಡಬಹುದಾದಂತಹ ಲಕ್ಕಿ ವಾಸ್ತು ಫಿಶ್ಗಳು ಯಾವುವು ಅಂತ ಹೇಳೋದಾದ್ರೆ ಫೈಟರ್ ಫಿಶ್, ಬಟರ್ಫ್ಲೈ ಫಿಶ್, ಏಂಜಲ್ ಫಿಶ್, ಕ್ಯಾಟ್ ಫಿಶ್, ಬ್ಲ್ಯಾಕ್ ಫಿಶ್, ರೆಡ್ ಫಿಶ್, ವೈಟ್ ಫಿಶ್, ಫ್ಲವರ್ ಆರ್ನ್ ಫಿಶ್ ಮತ್ತು ಸಿಲ್ವರ್ ಫಿಶ್. ಇವು ಎಲ್ಲವುಗಳನ್ನ ನಾವು ಮನೆಯ ಅಕ್ವೇರಿಯಂನಲ್ಲಿ ಲಕ್ಕಿ ವಾಸ್ತು ಫಿಶ್ಗಳನ್ನಾಗಿ ಇಡಬಹುದು. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.